ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಗತಿಗಳು. ಇದರಲ್ಲಿ ನಾವಿವತ್ತು ನನ್ನ ಜೊತೆ ಕಲಿಯಿರಿಯಲ್ಲಿ 20ನೇ ದಿನದ ಪಾಠವನ್ನು ಕಲಿಯೋಣ. ನಾನು ನಿಮಗೆ ಹಿ ಶಿ ಇಟ್ ಪಾಸಿಟಿವ್ ಮತ್ತು ನೆಗೆಟಿವ್ ವಾಕ್ಯಗಳನ್ನು ಮಾಡಲಿಕ್ಕೆ ಕಲಿಸಿದ್ದೆ. ಇವತ್ತು ನಾನು ಹಿ ಶಿ ಇಟ್ ಇದರ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ಮಾಡುವುದು ನೋಡೋಣ. ಇಲ್ಲಿ ವರ್ಬಿಗೆ ಎಸ್ ಅಥವಾ ಎಸ್ ಬರುವುದಿಲ್ಲ, ಕ್ರಿಯಾಪದಕ್ಕೆ ಎಸ್ ಅಥವಾ ಎಸ್ ಬರುವುದಿಲ್ಲ. ವಾಕ್ಯದ ಮೊದಲು ಅಂದರೆ ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ ಕರ್ತೃಪದಕ್ಕಿಂತ ಮೊದಲು ಡಸ್ ಬರುತ್ತೆ. ಪ್ರಶ್ನೆಗಳು: ಮೊದಲ ವಾಕ್ಯ, ಅವನು ನೆನಪಿಸಿಕೊಳ್ಳುತ್ತಾನೆಯೇ? ಡಸ್ ಹಿ ರಿಮೆಂಬರ್? ಅವನು ನೆನಪಿಸಿಕೊಳ್ಳುತ್ತಾನೆಯೇ? ಡಸ್ ಹಿ ರಿಮೆಂಬರ್? ಅವನು ಮರೆಯುತ್ತಾನೆಯೇ? ಡಸ್ ಹಿ ಫರ್ಗೆಟ್? ಅವನು ಮರೆಯುತ್ತಾನೆಯೇ? ಡಸ್ ಹಿ ಫರ್ಗೆಟ್? ಅವನು ಸಹಾಯ ಮಾಡುತ್ತಾನೆಯೇ? ಡಸ್ ಹಿ ಹೆಲ್ಪ್? ಅವನು ಸಹಾಯ ಮಾಡುತ್ತಾನೆಯೇ? ಡಸ್ ಹಿ ಹೆಲ್ಪ್? ಅವನು ಪ್ರಯತ್ನಿಸುತ್ತಾನೆಯೇ? ಡಸ್ ಹಿ ಟ್ರೈ? ಅವನು ಪ್ರಯತ್ನಿಸುತ್ತಾನೆಯೇ? ಡಸ್ ಹಿ ಟ್ರೈ? ಅವನು ತೋರಿಸುತ್ತಾನೆಯೇ? ಡಸ್ ಹಿ ಶೋ? ಅವನು ತೋರಿಸುತ್ತಾನೆಯೇ? ಡಸ್ ಹಿ ಶೋ? ಅವನು ಕೇಳಿಸಿಕೊಳ್ಳುತ್ತಾನೆಯೇ? ಡಸ್ ಹಿ ಹಿಯರ್? ಅವನು ಕೇಳಿಸಿಕೊಳ್ಳುತ್ತಾನೆಯೇ? ಡಸ್ ಹಿ ಹಿಯರ್? ಅವನು ತಯಾರಿಸುತ್ತಾನೆಯೇ? ಡಸ್ ಹಿ ಮೇಕ್? ಅವನು ತಯಾರಿಸುತ್ತಾನೆಯೇ? ಡಸ್ ಹಿ ಮೇಕ್? ಈಗ ಶಿ ಅಂದರೆ ಅವಳು, ಇದು ಸಹ ಇಲ್ಲಿ ಸಹ ವಾಕ್ಯದ ಮೊದಲು ಡಸ್ ಬರ್ತದೆ. ಅವಳು ಉಪಯೋಗಿಸುತ್ತಾಳೆಯೇ? ಡಸ್ ಶಿ ಯೂಸ್? ಅವಳು ಉಪಯೋಗಿಸುತ್ತಾಳೆಯೇ? ಡಸ್ ಶಿ ಯೂಸ್? ಅವಳು ಕೆಲಸ ಮಾಡುತ್ತಾಳೆಯೇ? ಡಸ್ ಶಿ ವರ್ಕ್? ಅವಳು ಕೆಲಸ ಮಾಡುತ್ತಾಳೆಯೇ? ಡಸ್ ಶಿ ವರ್ಕ್? ಅವಳು ಬರುತ್ತಾಳೆಯೇ? ಡಸ್ ಶಿ ಕಮ್? ಅವಳು ಬರುತ್ತಾಳೆಯೇ? ಡಸ್ ಶಿ ಕಮ್? ಅವಳು ಹೋಗುತ್ತಾಳೆಯೇ? ಡಸ್ ಶಿ ಗೋ? ಅವಳು ಹೋಗುತ್ತಾಳೆಯೇ? ಡಸ್ ಶಿ ಗೋ? ಅವಳು ಕುಳಿತುಕೊಳ್ಳುತ್ತಾಳೆಯೇ? ಡಸ್ ಶಿ ಸಿಟ್? ಅವಳು ಕುಳಿತುಕೊಳ್ಳುತ್ತಾಳೆಯೇ? ಡಸ್ ಶಿ ಸಿಟ್? ಅವಳು ನಿಂತುಕೊಳ್ಳುತ್ತಾಳೆಯೇ? ಡಸ್ ಶಿ ಸ್ಟ್ಯಾಂಡ್? ಅವಳು ನಿಂತುಕೊಳ್ಳುತ್ತಾಳೆಯೇ? ಡಸ್ ಶಿ ಸ್ಟ್ಯಾಂಡ್? ಅವಳು ನಡೆಯುತ್ತಾಳೆಯೇ? ಡಸ್ ಶಿ ವಾಕ್? ಅವಳು ನಡೆಯುತ್ತಾಳೆಯೇ? ಡಸ್ ಶಿ ವಾಕ್? ಈಗ ಇಟ್ ಜೊತೆನೂ ಅದೇ. ಇಟ್ ಅಂದರೆ ಯಾವುದು? ಎಲ್ಲಿ ನಮಗೆ ಗಂಡಸು ಹೆಂಗಸು ಗೊತ್ತಿಲ್ಲ, ನಪುಂಸಕಲಿಂಗ ಇರುವಾಗ ಇಟ್ ಉಪಯೋಗಿಸ್ತೇವೆ. ಅದು ಮಲಗುತ್ತದೆಯೇ? ಡಸ್ ಇಟ್ ಸ್ಲೀಪ್? ಅದು ಮಲಗುತ್ತದೆಯೇ? ಡಸ್ ಇಟ್ ಸ್ಲೀಪ್? ಅದು ಕರೆ ಮಾಡುತ್ತದೆಯೇ? ಡಸ್ ಇಟ್ ಕಾಲ್? ಅದು ಕರೆ ಮಾಡುತ್ತದೆಯೇ? ಡಸ್ ಇಟ್ ಕಾಲ್? ನಮಗೆ ಎಲ್ಲಿ ಹೆಂಗಸೋ ಗಂಡಸೋ ಅಂತ ಗೊತ್ತಿಲ್ವೋ ಅಲ್ಲಿ ಸಹ ನಾವು ಡಸ್ ಯೂಸ್ ಮಾಡ್ತೇವೆ. ಮೋಸ್ಟ್ಲಿ ಆಗಿ ಪ್ರಾಣಿಗಳಿಗೆ, ಒಂದು ಪ್ರಾಣಿಗೆ ನಾವು ಡಸ್ ಯೂಸ್ ಮಾಡ್ತೇವೆ, ಅಂದರೆ ಇಟ್ ಯೂಸ್ ಮಾಡ್ತೇವೆ. ಇಟ್ಟಿನ ಸಹಾಯಕ ಕ್ರಿಯಾಪದವಾಗಿ ಇಲ್ಲಿ ಇದು ಸಾಮಾನ್ಯ ವರ್ತಮಾನ ಕಾಲ, ಹಾಗಾಗಿ ಇಲ್ಲಿ ಡಸ್ ಬರ್ತದೆ. ಇಟ್ ಎದುರು ಡಸ್ ಬರ್ತದೆ. ಅದು ಮಾತನಾಡುತ್ತದೆಯೇ? ಡಸ್ ಇಟ್ ಟಾಕ್? ಅದು ಮಾತನಾಡುತ್ತದೆಯೇ? ಡಸ್ ಇಟ್ ಟಾಕ್? ಅದು ನೋಡುತ್ತದೆಯೇ? ಡಸ್ ಇಟ್ ವಾಚ್? ಅದು ನೋಡುತ್ತದೆಯೇ? ಡಸ್ ಇಟ್ ವಾಚ್? ಅದು ತಿನ್ನುತ್ತದೆಯೇ? ಡಸ್ ಇಟ್ ಈಟ್? ಅದು ತಿನ್ನುತ್ತದೆಯೇ? ಡಸ್ ಇಟ್ ಈಟ್? ವ್ಯತ್ಯಾಸ ಗಮನಿಸಿ. ಹಿ ಈಟ್ಸ್, ಅವನು ತಿನ್ನುತ್ತಾನೆ, ಇಲ್ಲಿ ಎಸ್ ಇದೆ, ಅಂದರೆ ಕ್ರಿಯಾಪದಕ್ಕೆ ಎಸ್ ಬರ್ತದೆ. ಬಟ್ ಅದೇ ಥರ ಪ್ರಶ್ನಾರ್ಥಕ ವಾಕ್ಯ ಆದರೆ ಡಸ್ ಹಿ ಈಟ್? ಅವನು ತಿನ್ನುತ್ತಾನೆಯೇ? ಇಲ್ಲಿ ಡಸ್ ಬಂದಿರುವುದರಿಂದ ಈಟ್ ಮಾತ್ರ ಬರುತ್ತದೆ, ಎಸ್ ಬರುವುದಿಲ್ಲ. ಈಗ ಹಿ ಅಂದರೆ ಅವನು ಮತ್ತು ಶಿ ಅವಳು ಪದಗಳಿಗೆ ಅವರು, ದೇ ಎಂಬುದು ಬಹುವಚನ ರೂಪವಾಗಿದೆ. ಹಿ ಅವನು ಮತ್ತು ಶಿ ಅವಳು ಪದಗಳಿಗೆ ಅವರು ದೇ ಎಂಬುದು
ಬಹುವಚನ ರೂಪವಾಗಿದೆ. ಹಾಗೆಯೇ ಇಟ್ ಅದು, ಅದಕ್ಕೆ ಅವು ಅದು ಸಹ ದೇ ಎಂಬುದು ಬಹುವಚನ ರೂಪವಾಗಿದೆ. ಇಟ್ ಅಂದರೆ ಒಂದು, ದೇ ಅಂದರೆ ಒಂದಕ್ಕಿಂತ ಹೆಚ್ಚು ಅವು. ಅದೇ ಥರ ಹಿ ಅಂದರೆ ಒಬ್ಬ, ದೇ ಅಂದರೆ ಒಬ್ಬನಿಗಿಂತ ಜಾಸ್ತಿ. ಶಿ ಅಂದರೆ ಒಬ್ಬಳು, ದೇ ಅಂದರೆ ಒಬ್ಬಳಿಗಿಂತ ಜಾಸ್ತಿ. ಈಗ ಅವರು ದೇ ಇದು ಎಲ್ಲೆಲ್ಲಿ ಬರ್ತದೆ? ಅವನು ಹಿ, ಅಲ್ಲಿಗೂ ಅವರು ದೇ ಬರ್ತದೆ. ಅವಳು ಶಿ, ಅಲ್ಲಿಗೂ ಅವರು ದೇ ಬರ್ತದೆ. ಅದು ಇಟ್, ಅವು, ಅಲ್ಲಿಗೂ ಬಹುವಚನ ರೂಪದಲ್ಲಿ ದೇ ಬರ್ತದೆ. ಮುಂಚೆ ನಾನು ನಿಮಗೆ ಐ ಮತ್ತು ವಿ, ಅದೇ ಥರ ಹಿ ಶಿ ಇಟ್ ಇವುಗಳ ಸಕಾರಾತ್ಮಕ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಳಿಕೊಟ್ಟಿದ್ದೇನೆ. ಈಗ ದೇ ಅವರು ಅಂದರೆ ದೇ ಇದರ ಸಕಾರಾತ್ಮಕ ಮತ್ತು ನಕಾರಾತ್ಮಕ ವಾಕ್ಯಗಳನ್ನು ಮೊದಲು ಕಲಿಯೋಣ. ನೋಡಿ, ಅವರು ನೆನಪಿಸಿಕೊಳ್ಳುತ್ತಾರೆ, ದೇ ರಿಮೆಂಬರ್. ಅವರು ನೆನಪಿಸಿಕೊಳ್ಳುತ್ತಾರೆ, ದೇ ರಿಮೆಂಬರ್. ಅವರು ನೆನಪಿಸಿಕೊಳ್ಳುವುದಿಲ್ಲ, ದೇ ಡು ನಾಟ್ ರಿಮೆಂಬರ್. ಅವರು ನೆನಪಿಸಿಕೊಳ್ಳುವುದಿಲ್ಲ, ದೇ ಡು ನಾಟ್ ರಿಮೆಂಬರ್. ಈ ಬ್ರ್ಯಾಕೆಟಲ್ಲಿ ಈಗ ಕೆಳಗೆ ಎನ್ ಉಂಟು, ಅದರ ಅರ್ಥ ನೆಗೆಟಿವ್. ಅವರು ಸಹಾಯ ಮಾಡುತ್ತಾರೆ, ದೇ ಹೆಲ್ಪ್. ಅವರು ಸಹಾಯ ಮಾಡುತ್ತಾರೆ, ದೇ ಹೆಲ್ಪ್. ಅವರು ಸಹಾಯ ಮಾಡುವುದಿಲ್ಲ, ದೇ ಡು ನಾಟ್ ಹೆಲ್ಪ್. ಅವರು ಸಹಾಯ ಮಾಡುವುದಿಲ್ಲ, ದೇ ಡು ನಾಟ್ ಹೆಲ್ಪ್. ಈ ಡು ನಾಟನ್ನು ಡೋಂಟ್ ಸಹ ಹೇಳ್ಬೋದು ಅಂತ ಮೊದಲೇ ನಿಮಗೆ ಕಲಿಸಿ ಕೊಟ್ಟಿದ್ದೇನೆ. ಅವರು ಪ್ರಯತ್ನಿಸುತ್ತಾರೆ, ದೇ ಟ್ರೈ. ಅವರು ಪ್ರಯತ್ನಿಸುತ್ತಾರೆ, ದೇ ಟ್ರೈ. ಅವರು ಪ್ರಯತ್ನಿಸುವುದಿಲ್ಲ, ದೇ ಡು ನಾಟ್ ಟ್ರೈ. ಅವರು ಪ್ರಯತ್ನಿಸುವುದಿಲ್ಲ, ದೇ ಡು ನಾಟ್ ಟ್ರೈ. ಅವರು ಬರುತ್ತಾರೆ, ದೇ ಕಮ್. ಅವರು ಬರುತ್ತಾರೆ, ದೇ ಕಮ್. ಅವರು ಬರುವುದಿಲ್ಲ, ದೇ ಡು ನಾಟ್ ಕಮ್. ಅವರು ಬರುವುದಿಲ್ಲ, ದೇ ಡು ನಾಟ್ ಕಮ್. ದೇ ಡು ನಾಟ್ ಕಮ್ ಇದನ್ನು ದೇ ಡೋಂಟ್ ಕಮ್ ಸಹ ಹೇಳ್ಬೋದು. ಅವರು ಹೋಗುತ್ತಾರೆ, ದೇ ಗೋ. ಅವರು ಹೋಗುತ್ತಾರೆ, ದೇ ಗೋ. ಅವರು ಹೋಗುವುದಿಲ್ಲ, ದೇ ಡು ನಾಟ್ ಗೋ. ಅವರು ಹೋಗುವುದಿಲ್ಲ, ದೇ ಡು ನಾಟ್ ಗೋ. ದೇ ಡು ನಾಟ್ ಗೋ ಇದನ್ನು ದೇ ಡೋಂಟ್ ಗೋ ಸಹ ಅನ್ಬೋದು. ಅವರು ಕೆಲಸ ಮಾಡುತ್ತಾರೆ, ದೇ ವರ್ಕ್. ಅವರು ಕೆಲಸ ಮಾಡುತ್ತಾರೆ, ದೇ ವರ್ಕ್. ಅವರು ಕೆಲಸ ಮಾಡುವುದಿಲ್ಲ, ದೇ ಡು ನಾಟ್ ವರ್ಕ್. ಅವರು ಕೆಲಸ ಮಾಡುವುದಿಲ್ಲ, ದೇ ಡು ನಾಟ್ ವರ್ಕ್. ದೇ ಡು ನಾಟ್ ವರ್ಕ್ ಇದನ್ನು ದೇ ಡೋಂಟ್ ವರ್ಕ್ ಸಹ ಅನ್ಬೋದು. ಅವರು ಮಾತನಾಡುತ್ತಾರೆ, ದೇ ಟಾಕ್. ಅವರು ಮಾತನಾಡುತ್ತಾರೆ, ದೇ ಟಾಕ್. ಅವರು ಮಾತನಾಡುವುದಿಲ್ಲ, ದೇ ಡು ನಾಟ್ ಟಾಕ್. ಅವರು ಮಾತನಾಡುವುದಿಲ್ಲ, ದೇ ಡು ನಾಟ್ ಟಾಕ್. ದೇ ಡು ನಾಟ್ ಟಾಕ್ ಈ ವಾಕ್ಯವನ್ನು ದೇ ಡೋಂಟ್ ಟಾಕ್ ಸಹ ಅನ್ಬಹುದು. ಈಗ ಅವರು ಆಯಿತು. ಅವು ಅಂದರೆ ಏನು? ಇಟ್ಟಿನ ಬಹುವಚನ. ಇಟ್ ಎಂಬ ಶಬ್ದದ ಬಹುವಚನ, ಅದು ಇದು ಅದರ ಬಹುವಚನ ಅವುಗಳು. ಅವು ತಿನ್ನುತ್ತವೆ, ದೇ ಈಟ್. ಅವು ತಿನ್ನುತ್ತವೆ, ದೇ ಈಟ್. ಅವು ತಿನ್ನುವುದಿಲ್ಲ, ದೇ ಡು ನಾಟ್ ಈಟ್. ಅವು ತಿನ್ನುವುದಿಲ್ಲ, ದೇ ಡು ನಾಟ್ ಈಟ್. ದೇ ಡು ನಾಟ್ ಈಟ್ ಇದನ್ನು ದೇ ಡೋಂಟ್ ಈಟ್ ಸಹ ಅನ್ಬಹುದು. ಅವು ಓಡುತ್ತವೆ, ದೇ ರನ್. ಅವು ಓಡುತ್ತವೆ, ದೇ ರನ್. ಅವು ಓಡುವುದಿಲ್ಲ, ದೇ ಡು ನಾಟ್ ರನ್. ಅವು ಓಡುವುದಿಲ್ಲ, ದೇ ಡು ನಾಟ್ ರನ್. ದೇ ಡು ನಾಟ್ ರನ್ ಇದನ್ನು ದೇ ಡೋಂಟ್ ರನ್ ಸಹ ಅನ್ಬಹುದು. ಅವು ಮಲಗುತ್ತವೆ, ದೇ ಸ್ಲೀಪ್. ಅವು ಮಲಗುತ್ತವೆ, ದೇ ಸ್ಲೀಪ್. ಅವು ಮಲಗುವುದಿಲ್ಲ, ದೇ ಡು ನಾಟ್ ಸ್ಲೀಪ್. ಅವು ಮಲಗುವುದಿಲ್ಲ, ದೇ ಡು ನಾಟ್ ಸ್ಲೀಪ್. ದೇ ಡು ನಾಟ್ ಸ್ಲೀಪ್ ಈ ವಾಕ್ಯವನ್ನು ದೇ ಡೋಂಟ್ ಸ್ಲೀಪ್ ಸಹ ಅನ್ಬಹುದು. ಈಗ ದೇ ಬಂದಾಗ ಇಂಗ್ಲೀಷ್ನಲ್ಲಿ ಡು ನಾಟ್ ಬಳಸಬೇಕು. ಹಿ ಶೀಟ್ ಥರ ಡಸ್ ಬಳಸಬಾರ್ದು. ಯಾಕಂದರೆ ಬಹುವಚನ ಆದ ಕಾರಣ ಇಂಗ್ಲೀಷಿನಲ್ಲಿ ದೇ ಬಂದಾಗ ಡೂ ಮತ್ತು ಡು ನಾಟ್ ಬರ್ತದೆ. ದೇ ಬಂದಾಗ ಕ್ರಿಯಾಪದಕ್ಕೆ ಎಸ್ ಬರುವುದಿಲ್ಲ.